ನಮಸ್ಕಾರ ಬಸ್ಸು, ವೆಲ್ಕಮ್ ಬ್ಯಾಕ್ ಟು ದ ಗಜೇಂದ್ರ 2.0 ಫ್ಯಾಮಿಲಿ ಸಿನಿಮಾ ನ್ಯೂಸ್ ಎಪಿಸೋಡ್ ನಂಬರ್ 36ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹೇಳ್ತಾ ಶುರು ಮಾಡೋಣ ಆಯ್ತಾ. ಸೊ ಬನ್ನಿ, ನಿನ್ನೆ ಮೊನ್ನೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ನಡೀತಾ ಇದಾವೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ. ಸೊ ಡೈರೆಕ್ಟ್ ಮೊದಲನೇ ನ್ಯೂಸ್ ವಿಷಯಕ್ಕೆ ಬಂದ್ರೆ, ನಮ್ಮ ದೊಡ್ಡ ಮನೆ ಶಿವಣ್ಣ ಮತ್ತೆ ಹೇಮಂತ್ ರಾಮ್ ಅವರ ಕಾಂಬಿನೇಷನ್ ಅಲ್ಲಿ ಬರ್ತಿರುವ ಸಿನಿಮಾ ಇವತ್ತು ಬೆಳಗ್ಗೆ 11 ಗಂಟೆ 11 ನಿಮಿಷಕ್ಕೆ ಬಂದ್ಬಿಟ್ಟು ಟೈಟಲ್ ಅನ್ನೋದನ್ನ ರಿಲೀಸ್ ಮಾಡ್ತಿದ್ದಾರೆ. ಈಗಾಗಲೇ ಮೇ ಬಿ ಈ ವಿಡಿಯೋ ಅಪ್ಲೋಡ್ ಆಗೋ ಒಳಗಡೆ ಆಲ್ಮೋಸ್ಟ್ ಎಲ್ಲ ರಿಲೀಸ್ ಮಾಡಿರ್ತಾರೆ ಅಂತ ನಾನು ಅನ್ಕೊಂತೀನಿ. ಯಾಕಂದ್ರೆ ಈ ವಿಡಿಯೋ ಶೂಟ್ ಮಾಡೋ ಸಮಯ ಇವಾಗ ಎಷ್ಟು ಅಂದ್ರೆ 9 ಗಂಟೆ ಶುರು ಮಾಡಿದ್ದೀನಿ ಇವಾಗ ವಿಡಿಯೋ ಮಾಡೋದಕ್ಕೋಸ್ಕರ. ಸೊ 11 ಗಂಟೆ ಅಂದ್ರೆ ಅಪ್ಲೋಡ್ ಮಾಡೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋರಷ್ಟಿಗೆ ಟೈಮ್ ಆಗೋಗುತ್ತೆ. ಸೊ ಫಸ್ಟ್ ಕಮೆಂಟ್ ಅಲ್ಲಿ ಪಿನ್ ಮಾಡಿ ಇರ್ತೀನಿ ಆಯ್ತಾ, ಟೈಟಲ್ ನೇಮ್ ಬಂದ್ಬಿಟ್ಟು ಫಸ್ಟ್ ಕಮೆಂಟ್ ಅಲ್ಲಿ ನೋಡ್ಬೋದು ನೀವು, ಇನ್ ಕೇಸ್ ಏನಾದ್ರು ಅವಾಗ ನೋಡ್ತಾ ಇದ್ರೆ. ಅಂಡ್ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದ್ರೆ, ಸಲಾರ್ ಪಾರ್ಟ್ 2 ಬಂದ್ಬಿಟ್ಟು ಕ್ಯಾನ್ಸಲ್ ಆಗಿದೆ ಅಂತ ಸಾಕಷ್ಟು ಜನ ಮಾತಾಡ್ತಾ ಇದ್ರು. ಸೊ ಅದಕ್ಕೆ ಉತ್ತರ ಕೊಡೋದಕ್ಕೆ ಸೊ ಹೆವಿ ಬಜ್ ಒಂದು ಕ್ರಿಯೇಟ್ ಆಗಿದೆ ಅಂಡ್ ಸ್ಪೆಕ್ಯುಲೇಷನ್ಸ್ ಅಂಡ್ ಇದೊಂದು ರೀತಿ ಅಫಿಷಿಯಲಿ ಅಪ್ಡೇಟ್ ಅಂತಾನೆ ಅನ್ಕೋಬಹುದು. ಸೊ ಆಗಸ್ಟ್ 10ನೇ ತಾರೀಕಿಂದ ಸಲಾರ್ ಪಾರ್ಟ್ 2 ಏನಿದೆ ಈ ಶೂಟಿಂಗ್ ಅನ್ನೋದನ್ನ ಶುರು ಮಾಡ್ತಿದ್ದಾರೆ ಅಂತೆ ಪ್ರಶಾಂತ್ ನೀಲ್ ಅವರು ಅಂತ ಮಾಹಿತಿಗಳನ್ನೋದು ಬರ್ತಾ ಇದಾವೆ. ಸುಮಾರು ಜನ ಏನ್ ಹೇಳ್ತಿದ್ರು ಅಂದ್ರೆ, ಈ ಸಲಾರ್ ಭಾಗ 2 ಏನಿದೆ ಇದು ಬಂದ್ಬಿಟ್ಟು ಸದ್ಯಕ್ಕೆ ಆಗುವ ಸಾಧ್ಯತೆಗಳು ತುಂಬಾನೇ ಕಡಿಮೆ ಇದೆ. ಸದ್ಯಕ್ಕೆ ಬಂದ್ಬಿಟ್ಟು NTR ಅವ್ರಿಗೆ ಇನ್ನೊಂದು ಸಿನಿಮಾ ಮಾಡ್ತಿದ್ದಾರೆ ಪ್ರಶಾಂತ್ ನೀಲ್ ಅವರು, ಅದು ಮುಗಿಸ್ಕೊಂಡು ಅದಾದ್ಮೇಲೆ ಏನಾದ್ರು ಮಾಡುವ ಸಾಧ್ಯತೆ ಇದೆ ಅಂತ ಮಾತಾಡ್ತಿದ್ರು. ಆದ್ರೆ ಈಗ ಸಿಕ್ತಿರೋ ಮಾಹಿತಿ ಪ್ರಕಾರ ಆಗಸ್ಟ್ ಇಂದ ಸಿನಿಮಾ ಬಂದ್ಬಿಟ್ಟು ಟೇಕ್ ಆಫ್ ಮಾಡಿ ಮತ್ತೆ ಶೂಟಿಂಗ್ ನ ಶುರು ಮಾಡ್ತಿದ್ದಾರೆ ಅಂತೆ. ಅದು ಸಹ ಫಿಲಿಂ ಸಿಟಿ ಅಂದ್ರೆ ಈ ಹೈದರಾಬಾದ್ ಅಲ್ಲಿರುವ ರಾಮೋಜಿ ಫಿಲಿಂ ಸಿಟಿ ಏನಿದೆ, ಸೊ ಈ ರಾಮೋಜಿ ಫಿಲಿಂ ಸಿಟಿಯಲ್ಲೇ ಸಿನಿಮಾದ ಶೆಡ್ಯೂಲ್ ಅನ್ನೋದು ಸ್ಟಾರ್ಟ್ ಮಾಡ್ತಿದಾರಂತೆ, ಫಸ್ಟ್ ಶೆಡ್ಯೂಲ್ ನ ಅಂತ ಮಾಹಿತಿಗಳನ್ನೋದು ಸಿಗ್ತಾ ಇದಾವೆ. ಸೊ ಇನ್ನು ನೆಕ್ಸ್ಟ್ ಮಾಹಿತಿ ವಿಷಯಕ್ಕೆ ಬಂದ್ರೆ, ಕಲ್ಕಿ 2898 AD ಸಿನಿಮಾದ 6 ದಿನಗಳ ಕಲೆಕ್ಷನ್ ಬಂದ್ಬಿಟ್ಟು 700 ಕೋಟಿ ಕಲೆಕ್ಟ್ ಮಾಡಿದೆ. ಸೊ ಇನ್ನು 7ನೇ ದಿನ ಎಷ್ಟು ಮಾಡುತ್ತೆ ಅಂಡ್ ಎಷ್ಟು ದಿನ ತಗೋಬಹುದು 1000 ಕೋಟಿ ರೀಚ್ ಆಗೋದಕ್ಕೆ ಅಂತ ಕಮೆಂಟ್ಸ್ ಅಲ್ಲಿ ಬರೀಬಹುದು ನೀವು. ನನ್ಗನ್ಸುತ್ತೆ ಮೇ ಬಿ 10 ಡೇಸ್ ಅಥವಾ 12 ಡೇಸ್ ತಗೊಳ್ಳುವ ಸಾಧ್ಯತೆ ಇದೆ ಅಂತ ನನ್ಗನ್ಸ್ತಾ ಇದೆ. ಸೊ ನಿಮ್ಮ ಅಭಿಪ್ರಾಯನೂ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀಬಹುದು. ಅಂಡ್ ಇನ್ನೊಂದು ವಿಷಯ ಕೇಳಬೇಕು ನಿಮ್ಮ ಹತ್ರ, ನೀವೇನಾದ್ರೂ ಕಲ್ಕಿ 2898 AD ಸಿನಿಮಾ ನೋಡಿದ್ರೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ನ ಪಡ್ಕೊಂಡ್ರಿ ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಆಯ್ತಾ. ಸರಿ, ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದ್ರೆ, ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾ ಕೃಷ್ಣಂ ಪ್ರಣಯ ಸಖಿ ಸಿನಿಮಾ ಬಂದ್ಬಿಟ್ಟು ಆಗಸ್ಟ್ 15ನೇ ತಾರೀಕಿಗೆ ಡೇಟ್ ಲಾಕ್ ಮಾಡಿದ್ದಾರೆ. ಸೊ ಮ್ಯಾಕ್ಸ್ ಸಿನಿಮಾ ಬರಬೇಕು ಅಪ್ಡೇಟ್ ಕೊಡಬೇಕು ಅಂತ ಪ್ರತಿಯೊಬ್ರು ಕಾಯ್ತಾ ಇದ್ರೆ, ಸೊ ಸಾಕಷ್ಟು ಜನ ಈ ಡೇಟ್ ನ ಲಾಕ್ ಮಾಡ್ಕೊಂತಿದ್ದಾರೆ. ಅದು ಸಹ ಭೀಮಾ 9ನೇ ತಾರೀಕಿಗೆ ರಿಲೀಸ್ ಆಗ್ತಿದ್ದಾರೆ. ಸೊ ಇನ್ನು ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾ ಸಹ 15ನೇ ತಾರೀಕಿಗೆ ರಿಲೀಸ್ ಮಾಡ್ತಿದ್ದಾರೆ. ಎಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸೊ ಮಿಕ್ಸ್ಡ್ ಆಗೋಗುತ್ತೋ ಅಂತ ಒಂದು ಭಯ ಸಹ ಹುಟ್ಟಿದೆ. ಸೊ ಆ ರೀತಿ ಆಗ್ದಿರ ಅವ್ರವರು ಮಾತಾಡ್ಕೊಂಡು ಡೇಟ್ಸ್ ನ ಲಾಕ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಆಯ್ತಾ. ಸೊ ನಿಮ್ಮ ಅನಿಸಿಕೆ ಏನು ಅಂತ ಬರೀಬಹುದು ಕಮೆಂಟ್ ಬಾಕ್ಸ್ ಅಲ್ಲಿ. ಯಾಕಂದ್ರೆ ಒಂದೇ ಸಲ ಬಂದ್ಬಿಟ್ರೆ ಯಾರು ಸಹ ಒಂದು ದಿನಕ್ಕೆ ದೊಡ್ಡ ಸಿನಿಮಾಗಳು 2-3 ಬಂದ್ಬಿಟ್ರೆ ಯಾರು ಹೋಗ್ತಾರೆ ಥಿಯೇಟರ್ಗೆ, ಯಾರು ಸಹ ಹೋಗೋದಿಲ್ಲ. ಸೊ ಆ ರೀತಿ ಮಾಡ್ಕೊಂಡಿರ ಅವರೇ ಮಾತಾಡ್ಕೊಂಡು ಡೇಟ್ಸ್ ನ ಲಾಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅನ್ಸ್ಬೋದು. ಸೊ ಏನ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಆದಷ್ಟು ಬೇಗ ಬಿಗ್ ಅಪ್ಡೇಟ್ ಒಂದು ಬರಕ್ಕೆ ಹೊರಟಿದೆ ಅಂತ ಒಂದು ಪೋಸ್ಟರ್ ನ ಹಾಕಿದ್ರು. ಸೊ ಬರಬಹುದು, ಮೇ ಬಿ ಇದೇ ಒಂದು ವಾರದಲ್ಲಿ ಬರುವ ಸಾಧ್ಯತೆಗಳು ತುಂಬಾನೇ ಜಾಸ್ತಿ ಇದೆ ಅಂತ ನನ್ನ ಅನಿಸಿಕೆ. ಬಟ್ ಇನ್ನು ಯಾವುದೇ ರೀತಿಯ ಅಪ್ಡೇಟ್ ಒಂದು ಬಂದಿಲ್ಲ, ಬಂದ್ರೆ ಖಂಡಿತವಾಗ್ಲೂ ನಿಮಗೆ ತಿಳಿಸ್ಕೊಡ್ತೀನಿ ಆಯ್ತಾ. ಸೊ ಲಾಸ್ಟ್ ಅಂಡ್ ಫೈನಲ್ ನ್ಯೂಸ್ ವಿಷಯಕ್ಕೆ ಬಂದ್ರೆ, ಮಹೇಶ್ ಬಾಬು ಮತ್ತೆ ರಾಜಮೌಳಿ ಅವರ ಸಿನಿಮಾ ಬಂದ್ಬಿಟ್ಟು ಸದ್ಯಕ್ಕೆ ಇಡೀ ದೇಶ ಅಲ್ಲ ಇಡೀ ವರ್ಲ್ಡ್ ವೈಡ್ ಕಾಯ್ತಾ ಇರೋ ಒಂದು ದೊಡ್ಡ ಸಿನಿಮಾ. ನಿಮ್ಗೆ ಈಗಾಗಲೇ ಗೊತ್ತೇ ಇರುತ್ತೆ, ಪ್ರೀ ಪ್ರೊಡಕ್ಷನ್ ಅನ್ನೋದು ಶುರು ಮಾಡ್ಕೊಂಡಿದ್ದಾರೆ. ಅಂಡ್ ಸಿನಿಮಾದ ಟೇಕ್ ಆಫ್ ಯಾವಾಗ ಶೂಟಿಂಗ್ಗೆ ಹೋಗ್ತಾರೆ ಅನ್ನುವ ಒಂದ್ರ ಬಗ್ಗೆ ಒಂದು ಮಾಹಿತಿ ಅನ್ನೋದು ಬಂದಿದೆ. ಯಾವಾಗ ಅಂದ್ರೆ, ಸೊ ಇದೇ ಇಯರ್ ಎಂಡಿಂಗ್ ಅಥವಾ ನೆಕ್ಸ್ಟ್ ಇಯರ್ ಫಸ್ಟ್ ಮಂತ್ ಏನಿದೆ ಅವಾಗ ಶೂಟಿಂಗ್ ಅನ್ನೋದು ಶುರು ಆಗುತ್ತೆ ಅಂತ ಮೂಲಗಳ ಪ್ರಕಾರ ಮಾಹಿತಿ ಅನ್ನೋದು ಬರ್ತಾ ಇದೆ. ಆದ್ರೆ ಸೊ ಇಲ್ಲಿ ಒಂದು ಮಾಹಿತಿ ಅನ್ನೋದು ಬರ್ತಾ ಇದೆ, ಏನ್ ಗೊತ್ತಾ, ಸೊ ಇದರಲ್ಲಿ ವಿಲನ್ ಕ್ಯಾರೆಕ್ಟರ್ ಆಗಿ ಪೃಥ್ವಿರಾಜ್ ಅವರು ಮಾಡ್ತಿದ್ದಾರೆ ಅಂತ ಮಾಹಿತಿಗಳು ಅನ್ನೋದು ಬರ್ತಾ ಇದಾವೆ. ಸೊ ಇನ್ನು ಟೈಟಲ್ ಬಂದ್ಬಿಟ್ಟು ರೂಮರ್ಸ್ ಪ್ರಕಾರ MAHRAJ ಮಹಾರಾಜ್ ಅಂತ ಟೈಟಲ್ ನ ರೂಮರ್ಸ್ ಪ್ರಕಾರ ಹೇಳ್ತಾ ಇದ್ದಾರೆ. ಸೊ ಇದು ಮೇ ಬಿ ಚೇಂಜಸ್ ಇರುತ್ತಾ ಏನು ಅನ್ನೋದ್ರ ಬಗ್ಗೆ ಕಾಯ್ಬೇಕಾಗಿದೆ, ಅಥವಾ ಇದೇ ಏನಾದ್ರು ಬರಬಹುದಾ ಅಂತ ಕಾಯ್ಬೇಕಾಗಿದೆ. ಸೊ ಇದಿಷ್ಟಾಗಿತ್ತು ನಿನ್ನೆ ಮೊನ್ನೆ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಅಪ್ಡೇಟ್ಸ್. ಅಂದ್ರೆ ಎಲ್ಲಾ ಇಂಡಸ್ಟ್ರಿಯಲ್ಲೂ ತುಂಬಾ ಇಂಟ್ರೆಸ್ಟಿಂಗ್ ನ್ಯೂಸ್ ನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ನನ್ನ ಅನಿಸಿಕೆ. ಇನ್ ಕೇಸ್ ಏನಾದ್ರು ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವ್ದು ಕಾರಣಕ್ಕೂ ಮರಿಬೇಡಿ ಆಯ್ತಾ. ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.